G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಕೋಣನಕುಂಟೆ ಬಳಿ ನಿರ್ಮಿಸಲಾಗಿರುವ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಕಾಮಗಾರಿ ಪೂರ್ಣ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಶಾಲೆ ಆರಂಭ. ಈಗಾಗಲೇ 200ಕ್ಕೂ ಹೆಚ್ಚು ಮಕ್ಕಳು ಸ್ಥಳಾಂತರ. ವಸತಿ ಶಾಲೆಯ ಮೂಲಭೂತ ಸೌಲಭ್ಯ ವೀಕ್ಷಣೆಗೆ ಆಗಮಿಸಿದ ಜಿಲ್ಲೆಯ ವಿವಿಧ ದಲಿತ ಪರ ಸಂಘಟನೆಗಳು. 95% ಕಾಮಗಾರಿ ಪೂರ್ಣಗೊಳಿಸಿರುವ ಕಟ್ಟಡ ನೋಡಿ ಮೆಚ್ಚುಗೆ. ಮಕ್ಕಳು ಪೋಷಕರೊಂದಿಗೆ ಮುಖಂಡರ ಚರ್ಚೆ. ಶಾಲೆ ಬೆಲೆ ಕಟ್ಟಲಾಗದ ಆಸ್ತಿ, ಇದನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವೆಂದ ನಿವೃತ್ತ ಶಿಕ್ಷಣಾಧಿಕಾರಿ ತಮ್ಮಣ್ಣಗೌಡ. ತಾಲೂಕಿನ ಹಿರೇಸಾವೆ ಹೋಬಳಿ ಕಸ್ಬಾದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಹೇಳಿಕೆ. ದೇಶ ವಿಶ್ವಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದರೂ ಬಾಲಕಾರ್ಮಿಕ ಪದ್ಧತಿ ಜೀವಂತ, ಇದನ್ನು ಹೋಗಲಾಡಿಸಲು ಸಮಾಜದ ಸಹಕಾರ ಮುಖ್ಯವೆಂದ ನುಗ್ಗೇಹಳ್ಳಿ ಪಿಎಸ್ಐ ಭರತ್ ರೆಡ್ಡಿ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಪೂರ್ಣಚಂದ್ರ ಸ್ಕೂಲ್ ನಡೆಸಿದ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ಜಾಥಾದಲ್ಲಿ ಹೇಳಿಕೆ. ತಾಲೂಕಿನ ಮಠನಹಳ್ಳಿ ಸಮೀಪದ ಸೋಮವಾರ ಸಂತೆ ಬಳಿ ನೂತನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಶಾಲೆ ಆರಂಭಿಸುವಂತೆ ಜಿಲ್ಲಾಧಿಕಾರಿಗಳು ಕಳೆದ 2 ತಿಂಗಳ ಹಿಂದೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ವಸತಿ ನಿಲಯದ ಕಾಮಗಾರಿ 95% ಮುಗಿದಿದ್ದು, ಇದೀಗ ಮಕ್ಕಳನ್ನ ಸ್ಥಳಾಂತರಿಸಿ ಶಾಲೆಯು ಸುಸಜ್ಜಿತ ಕಟ್ಟಡದಲ್ಲಿ ಆರಂಭವಾಗಿದೆ. ಪಟ್ಟಣದ ಹೊರವಲಯದಲ್ಲಿರುವ ಗುರುಮಾರ್ನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಪಕ್ಕದಲ್ಲಿ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆ ನಡೆಯುತ್ತಿತ್ತು. ಅಲ್ಲಿ ಪ್ರಮಾಣಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಕಲಿಕೆ ಮತ್ತು ವಾಸ್ತವ್ಯದ ಅವಕಾಶದ ಹಿನ್ನೆಲೆಯಲ್ಲಿ ಕಿಷ್ಕಿಂದೆಯಾಗಿ ಮಕ್ಕಳು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯು ತಾಲೂಕಿನ ಸೋಮವಾರ ಸಂತೆ ಸಮೀಪ 8 ಎಕರೆ ಜಾಗವನ್ನು ನೀಡಿ 4-5 ವರ್ಷಗಳ ಹಿಂದೆ ಕಾಮಗಾರಿಗೆ ಮಂಜೂರಾತಿ ನೀಡಲಾಗಿತ್ತು. ಸ್ಥಳೀಯ ನಿವಾಸಿಗಳ ಭೂವ್ಯಾಜ್ಯದ ಹಿನ್ನೆಲೆಯಲ್ಲಿ ಕುಂಟುತ್ತಾ ಸಾಗಿದ ಕಾಮಗಾರಿ ಇದೀಗ ಮುಗಿದಿದೆ. ಕಳಪೆ ಕಾಮಗಾರಿ ವ್ಯವಸ್ಥೆ ಸರಿಯಿಲ್ಲ, ಮಕ್ಕಳಿಗೆ ಜಾಗ ಸೂಕ್ತವಲ್ಲ ಎಂಬುದಾಗಿ ಕೆಲವರ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಇಲಾಖೆ ಮೇಲಧಿಕಾರಿಗಳು, ಕಟ್ಟಡದ ಕಾಮಗಾರಿಯ ಹೊಣೆ ಹೊತ್ತಿರುವ ಉನ್ನತ ಅಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿ ಕಳಪೆ ಆಗಿದ್ದಲ್ಲಿ 3ನೇ ವ್ಯಕ್ತಿ ಪರಿಶೀಲನೆ ಮಾಡಿಸುವುದಾಗಿ ತಿಳಿಸಿ, ಸ್ಥಳೀಯ ರೈತರಿಗೆ ಕಾಂಪೌಂಡ್ ನಿರ್ಮಿಸಲು ತೊಂದರೆ ನೀಡದಂತೆ ಸೂಚಿಸಿ, ಗುತ್ತಿಗೆದಾರನಿಗೆ ಮುಂದಿನ 2 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳಿಗೆ ಅವಕಾಶ ಮಾಡಿಕೊಡುವಂತೆ ತಾಕೀತು ಮಾಡಿದರು. ಇದೀಗ ಎಲ್ಲಾ ಕಾಮಗಾರಿ ಪೂರ್ಣಗೊಳಿಸಿರುವ ಗುತ್ತಿಗೆದಾರ ಸ್ಥಳೀಯ ರೈತನೋರ್ವನ ಅಡಚಣೆಯಿಂದ 40 ಮೀಟರ್ನಷ್ಟು ಕಾಂಪೌಂಡ್ ನಿರ್ಮಿಸಲಾಗಿಲ್ಲ. ಇನ್ನುಳಿದಂತೆ ಎಲ್ಲ ಸಿವಿಲ್ ಕಾಮಗಾರಿ ಮುಗಿದಿದ್ದು, ಮುಂಭಾಗದಲ್ಲಿ ಗೇಟ್ ಅಳವಡಿಕೆ ಮತ್ತು ಕಾವಲುಗಾರನ ಶೆಡ್ನಷ್ಟೇ ನಿರ್ಮಿಸಬೇಕಾಗಿದೆ. ಸದ್ಯ ಕೆಲಸಗಾರರು ಅಳಿದುಳಿದ ಸಣ್ಣಪುಟ್ಟ ಕಾಮಗಾರಿ ಮಾಡುತ್ತಿದ್ದು, ಇನ್ನುಳಿದಂತೆ ವಾರದಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಯಲಿದೆ. ಈ ವೇಳೆ ವಸತಿ ಶಾಲೆಯಲ್ಲಿನ ಮೂಲಭೂತ ಸೌಲಭ್ಯ ವೀಕ್ಷಣೆಗೆಂದು ಡಾ ಬಾಬು ಜಗಜೀವನ್ ರಾಮ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಚ್.ಡಿ. ಶಂಕರ್ ರಾಜ್ ನೇತೃತ್ವದ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಭೇಟಿ ನೀಡಿ ಕಟ್ಟಡ, ಶಾಲಾ ಕೊಠಡಿ, ಬಾಲಕ ಬಾಲಕಿಯರ ವಸತಿ ನಿಲಯ, ಅಡುಗೆ ಮನೆ, ಭೋಜನಾಲಯಗಳನ್ನು ವೀಕ್ಷಣೆ ಮಾಡಿ ಸ್ಥಳೀಯರು ಅಡ್ಡಿಪಡಿಸಿರುವ ಕಾಂಪೌಂಡ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ನಂತರ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಚರ್ಚಿಸಿದರು. 2017ನೇ ಇಸವಿಯಲ್ಲಿ ಇಲ್ಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿತ್ತು. ಸುಮಾರು 2-3 ವರ್ಷಗಳಲ್ಲಿ ಕಾಮಗಾರಿ ಸಂಪೂರ್ಣಗೊಂಡಿತ್ತು. ಆದರೆ ಕೋವಿಡ್ನಿಂದಾಗಿ ಶಾಲೆ ಪ್ರಾರಂಭವಾಗುವುದು ಸ್ಥಗಿತವಾಗಿತ್ತು. ನಂತರ ವಸತಿ ಶಾಲೆಯ ಅಕ್ಕಪಕ್ಕದ ಭೂಮಾಲೀಕರು ಕಾಂಪೌಂಡ್ ಸೇರಿದಂತೆ ವಿವಿಧ ಕಾಮಗಾರಿ ನಡೆಸದಂತೆ ತಡೆ ಒಡ್ಡಿದ ಪರಿಣಾಮ ಸುಮಾರು 4 ವರ್ಷಗಳ ಕಾಲ ವಸತಿ ಶಾಲೆ ಪ್ರಾರಂಭಗೊಳ್ಳದೆ ಮಕ್ಕಳಿಗೆ ತುಂಬಾ ತೊಂದರೆಯಾಗಿತ್ತು. ಈ ಬಗ್ಗೆ ವಿವಿಧ ಸಂಘಟನೆಗಳ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಬೇಗ ಶಾಲೆ ಪ್ರಾರಂಭಿಸುವಂತೆ ಮನವಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಕ್ರೈಸ್ ಅಧಿಕಾರಿಗಳು ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಭೂಮಾಲೀಕರೊಂದಿಗೆ ಮಾತುಕತೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಿದ್ದರು. ಕಾಮಗಾರಿಗೆ ಯಾವುದೇ ರೀತಿಯಲ್ಲೂ ತಡೆ ಒಡ್ಡದಂತೆ ತಿಳಿಸಿದರು. ನಂತರ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರನಿಗೆ ಸೂಚಿಸಿದ್ದರು. ನಂತರ ಗುತ್ತಿಗೆದಾರರು ಬಹುತೇಕ ಕಾಮಗಾರಿ ಪೂರ್ಣಗೊಳಿಸಿದ್ದು, ಸ್ವಲ್ಪ ಪ್ರಮಾಣದ ಕಾಮಗಾರಿ ಬಾಕಿ ಉಳಿದಿದೆ. ಸದ್ಯ ಚನ್ನರಾಯಪಟ್ಟಣದ ಗೂರಮಾರನಹಳ್ಳಿ ವಸತಿ ಶಾಲೆಯಲ್ಲಿದ್ದ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳನ್ನ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆಗೆ ಪ್ರಸಕ್ತ ವರ್ಷ ಕಳುಹಿಸಿದ್ದು, ಇದರಿಂದ ಕಳೆದ ಅನೇಕ ವರ್ಷಗಳಿಂದ ಸಮಸ್ಯೆ ಎದುರಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಶಾಲೆ ಪ್ರಾರಂಭದಿಂದ ಹೆಚ್ಚಿನ ಅನುಕೂಲವಾಗಿದೆ. ಆದರೆ ಇನ್ನೂ ಕೆಲವರು ಶಾಲೆ ಪ್ರಾರಂಭಗೊಂಡಿರುವುದನ್ನು ಸಹಿಸದೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಸರಿಯಲ್ಲವೆಂದರು.
ಜಿಲ್ಲೆಯ ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಹೊಸ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಹಾಗೂ ಮೂಲಭೂತ ಸೌಲಭ್ಯದ ಕುರಿತು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಪೋಷಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿರುವುದರಿಂದ ಮತ್ತು ಪಟ್ಟಣದಿಂದ ಹೊರಭಾಗದಲ್ಲಿ ಶಾಲೆ ಇರುವುದರಿಂದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹೆಚ್ಚಿನ ಅನುಕೂಲವಾಗಲಿದೆ. ಬಾಕಿ ಸ್ವಲ್ಪ ಪ್ರಮಾಣದ ಕಾಮಗಾರಿ ಪೂರ್ಣಗೊಂಡರೆ ಒಳ್ಳೆಯದು ಎಂದು ಪೋಷಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ರೈಸ್ತ ಸಹಾಯಕ ಇಂಜಿನಿಯರ್ ಮಹೇಶ್, ವಸತಿ ಶಾಲೆಯ ಪ್ರಾಂಶುಪಾಲೆ ಸಂಚಿತಾ, ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗದ ಸಂಚಾಲಕ ಭಾಸ್ಕರ್ ಜಾಬೂರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಟನೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ನಗರ ಘಟಕದ ಅಧ್ಯಕ್ಷ ಪುನೀತ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಆಲೂರು ತಾಲೂಕು ಅಧ್ಯಕ್ಷ ಅರಸಪ್ಪ, ಅರಸೀಕೆರೆ ಅಧ್ಯಕ್ಷ ರಾಜಣ್ಣ ಗುಡ್ಕನಹಳ್ಳಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಂಕರ್ ದೇಶಾಣಿ ಸೇರಿದಂತೆ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಹಾಜರಿದ್ದರು. ಇತ್ತೀಚೆಗೆ ಗುರುಮಾರ್ನಲ್ಲಿರ್ತಕ್ಕಂಥ ವಸತಿ ಶಾಲೆ ಇರ್ತಕ್ಕಂಥ ಮಕ್ಕಳು ಜಾಸ್ತಿ ಇದ್ದರು. ಅಲ್ಲಿ ಅವ್ಯವಸ್ಥೆ ಇತ್ತು. ಆ ಮಕ್ಕಳು 100 ಜನ 150 ಜನ ಇರುವಂಥ ಜಾಗದಲ್ಲಿ 300-400 ಜನ ಹುಡುಗರು ಅಲ್ಲಿದ್ದರು. ಇಲ್ಲಿ BCM ಹಾಸ್ಟೆಲ್ ಇದು ಕಳೆದ 4-5 ವರ್ಷದಿಂದ ಈ ಬಿಲ್ಡಿಂಗ್ನ ಪ್ರಾರಂಭ ಆಗದಲ್ಲೇ ನಿಂತೋಗಿತ್ತು. ಈಗ ಈ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಸ್ಥಳ ಪರಿಶೀಲನೆ ಮಾಡಿದ್ರು. ಅಲ್ಲಿ ಇರುಕಟ್ಟಿದೆ ಮತ್ತು ಮಕ್ಕಳಿಗೆ ಅವ್ಯವಸ್ಥೆ ಇದೆ. ಅಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಎಲ್ಲ ಥರದ ವ್ಯವಸ್ಥೆ ಸರಿ ಇಲ್ಲ. ಆದಷ್ಟು ಬೇಗ ಈ ನಮ್ಮ ಮಟ್ಟವಲೆ BCM ಹಾಸ್ಟೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ನೋಡಿಕೊಂಡು ಹೋಗಿದ್ರು. ಅದು ಹೋದಾದ್ಮೇಲೆ ಮಾನ್ಯ ಕಂಟ್ರಾಟ್ದಾರಗಳೆಲ್ಲ ಕರೆಸಿ ಕಂಟ್ರಾಟ್ದಾರರಿಗೆ ಒಂದು ಮೌಖಿಕವಾಗಿ ಆದೇಶ ಮಾಡಿದ್ರು. ಆದಷ್ಟು ಬೇಗ ನೀನು ಈ ಬಿಲ್ಡಿಂಗ್ನ ಸಂಪೂರ್ಣವಾಗಿ ಕೆಲಸನ ಮಾಡಿ ಆ ಮಕ್ಕಳನ್ನ ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಮಾನ್ಯ ಜಿಲ್ಲಾಧಿಕಾರಿಗಳು ಕಂಟ್ರಾಟ್ದಾರ್ಗೂ ಹೇಳಿದರು. ಮತ್ತು ಇಲ್ಲಿನ ಲೋಕಲ್ MLA ಅವರು ಬಾಲಕೃಷ್ಣ ಅವರು ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಗುರುಮಾರ್ನಲ್ಲಿ ಇರತಕ್ಕಂಥ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ಮಾನ್ಯ ಪ್ರಿನ್ಸಿಪಲ್ ಹತ್ರ ಮತ್ತು ಸ್ಟಾಫ್ ಹತ್ರ ಎಲ್ಲರ ಮಾತಾಡಿ ಇವತ್ತು ಇಲ್ಲಿಗೆ ಶಿಫ್ಟ್ ಆಗಿದೆ. ಈಗ ಶಿಫ್ಟ್ ಆಗಿ ಏನೋ ಒಂದು ಹಬ್ಬ ಅಂದರೆ ಒಂದು 15-20 ದಿನ ಆಗಿರ್ಬೋದು, 8 ದಿನ ಆಗಿದೆ. ನಾವು ಕೆಲವು ಬಿಲ್ಡಿಂಗು ಕಳಪೆ ಕಾಮಗಾರಿ ಮತ್ತು ಸರಿಯಾದ ವ್ಯವಸ್ಥೆ ಇಲ್ಲ, ಆ ವ್ಯವಸ್ಥೆ ಹದಗೆಟ್ಟೋಗಿದೆ ಅಂಥ ಬಿಲ್ಡಿಂಗ್ಗೆ ಗುರುಮಾರ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ಇದು ಸರಿ ಇಲ್ಲ ಅಂತ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಮತ್ತು ಕಂಟ್ರಾಕ್ಟ್ದಾರರ ಮೇಲೆ ಬಂತು ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಹಿರಂಗವಾಗಿ ಪತ್ರನೂ ಬರೆದಿದ್ರು. ನಮ್ಮ ಸಂಘಟನೆಯ ಗಮನಕ್ಕೆ ಬಂದಾಗ ನಾವೇನು ಮಾಡಿದ್ವಿ, ಪತ್ರಿಕೆಯಲ್ಲೂ ನೋಡಿದ್ವಿ. ಇದು ಅವ್ಯವಸ್ಥೆ ಆಗಿದೆಯಾ, ಇಲ್ಲ ಕಳಪೆ ಕಾಮಗಾರಿ ಆಗಿದೆಯಾ, ಇಲ್ಲಿ ಏನಾಗಿದೆ ಎಂತಾಗಿದೆ ಅನ್ನೋದ್ರ ಬಗ್ಗೆ ನಮಗೇನು ಮಾಹಿತಿ ಗೊತ್ತಿರಲಿಲ್ಲ. ಇದಕ್ಕೆ ಅದಕ್ಕೋಸ್ಕರ ನಾವು ಸ್ಥಳ ಪರಿಶೀಲನೆಗೆ ಬಂದ್ವಿ. ಈ ವಸತಿ ಶಾಲೆಯಲ್ಲಿ ಏನು ಅವಸ್ಥೆ ಆಗಿದೆ, ಯಾವ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಇಲ್ಲಿನ ಸ್ಟಾಫ್ಗಳಿಗೆ ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಮತ್ತು ಅಡುಗೆಯವರಾಗಿರ್ಬೋದು, ಆಯಾಗಳಾಗಿರ್ಬೋದು, ಮತ್ತು ನಮ್ಮ ಅಟೆಂಡರ್ಗಳಾಗಿರ್ಬೋದು, ವಾಚ್ಮ್ಯಾನ್ಗಳಾಗಿರ್ಬೋದು ತೊಂದರೆ ಏನಾಯ್ತು ನಾವು ಇಡೀ ಜಿಲ್ಲೆಯ ಸಂಘಟನೆ ಮತ್ತು ತಾಲೂಕು ಸಂಘಟನೆಯ ಮುಖಂಡರು ನಾವೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಅಡುಗೆ ಮನೆಗೆ ಹೋಗಿದ್ದೀವಿ, ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿದ್ದೀವಿ, ಮತ್ತು ಎಲ್ಲೆಲ್ಲಿ ಬಾತ್ರೂಮ್ಗಳಿದಾವೆ ಅಲ್ಲೆಲ್ಲ ಹೋಗಿದ್ದೀವಿ. ಅಲ್ಲೆಲ್ಲ ನೋಡ್ಕೊಂಡು ಬಂತು ಮತ್ತು ನಾವು ಇಲ್ಲಿಗೆ ಬಂದೆ. ನೆಕ್ಸ್ಟ್ ಮತ್ತು ಆ ಕಡೆ ಕಾಂಪ್ಲಿಕೇಶನ್ ಇದೆ, ಅಲ್ಲಿ ರೈತರ ಸಮಸ್ಯೆ ಇದೆ. ನನಗೆ ಜಾಗ ಬರಬೇಕು, ನಮಗೆ ತಿರುಗಾಡಬೇಕು ಅಂತ ಅಲ್ಲಿ ಕಾಂಪೌಂಡ್ ಕೆಲಸ ಸ್ಥಗಿತ ಆಗಿದೆ. ಆದರೆ ಈ ಬಿಲ್ಡಿಂಗು ಕಳಪೆ ಕಾಮಗಾರಿ ಅನ್ನೋ ಉದ್ದೇಶ ಇತ್ತಲ್ಲ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಲ್ಲಿ ಯಾವುದೇ ಥರದ ಕಳಪೆ ಕಾಮಗಾರಿ ಆಗಿಲ್ಲ ಅನ್ನೋದು ರಿಪೋರ್ಟ್ ಕೂಡ ಇದೆ. ದಯವಿಟ್ಟು ಅದೇನು ಪತ್ರಿಕೆಯಲ್ಲಿ ಯಾವ ರೀತಿ ಬಂತೋ, ಏನು ಬಂತೋ, ಯಾವ ಉದ್ದೇಶಕ್ಕೆ ಬರೆದ್ರೋ ಏನು ಕತೆ. ನಾವು ಇಲ್ಲಿ ನೋಡಿದ್ರೆ ಊಟದಾಲು ಯಾವ ರೀತಿ ಇದೆ ಅಂತ ಅಂದರೆ, ನಮ್ಮ ಮನೆಯಲ್ಲೂ ಇಲ್ವೇನಪ್ಪ ಊಟದಾಲು, ಅಡುಗೆ ಮನೆ. ಮತ್ತು ಈಗ ನಾವು ಸ್ಟೂಡೆಂಟ್ಗಳ ಜೊತೆ, ನಾವು ವಿದ್ಯಾರ್ಥಿಗಳ ಜೊತೆ ನಾವು ಕೂತಿದ್ದೀವಿ. ವಿದ್ಯಾರ್ಥಿಗಳ ಜೊತೆ ನಾವು ಈಗ ಎಲ್ಲ ಹುಡುಗರು ಬಂದು ಈಗ 4 ದಿನ 5 ದಿನ ಆಗಿದೆ. ಈಗ 10th 8th ಮತ್ತು 9th ಹುಡುಗರೆಲ್ಲ ಮತ್ತು ಸ್ಟಾಫ್ ಮುಂದೆ ಹೇಳಿದ್ವಿ. ಇಲ್ಲಿ ಮುಚ್ಚು ಮರೆ ಏನಿಲ್ಲ, ಕುಲಂಕುಷವಾಗಿ ಕೂತಿದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆನೇ ಊಟ ಮಾಡ್ತೀವಿ. ಆಮೇಲೆ ಏನು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ. ಮತ್ತು ಕಂಟ್ರಾಕ್ಟರ್ಗಳದ್ದು ಏನಾದ್ರೂ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ
ಅದನ್ನ ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಮಹೇಶ್ ಅವರು ಬಂದಿದ್ದಾರೆ. ನಾವು ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೇಳ್ತಾ ಇದೀವಿ, ನೋಡಪ್ಪ ಕ್ರೈಸ್ ಬಿಲ್ಡಿಂಗ್ ಇದು BCM ಬಿಲ್ಡಿಂಗು, ಇಲ್ಲೇನು ಪ್ರಾಬ್ಲಮ್ ಆಗಿದೆ ಎಂತಾಗಿದೆ ಅಂತ. ಇಲ್ಲಿ 2-3 ಬೋರ್ವೆಲ್ ತೆಗೆಸಿದ್ದಾರೆ, ನೀರು ಬಂದಿಲ್ಲ. ಈಗ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬೋರ್ವೆಲ್ ತೆಗೆದು ಅಲ್ಲಿಂದ ಇಲ್ಲಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಆ ನೀರಿನ ಸಮಸ್ಯೆ ಇತ್ತು ಅಂತ ಅಂದರು, ಅದು ಸ್ಪಾಟ್ಗೆ ಹೋಗಿದ್ದೀವಿ ನಾವು. ಆ ನೀರಿನ ಸಮಸ್ಯೆನೂ ಇಲ್ಲ. ವಿಶೇಷವಾಗಿ ಇಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡಿರೋ ಪ್ರಕಾರ ಮತ್ತು ಸ್ಟಾಫು ಮತ್ತು ವಿದ್ಯಾರ್ಥಿಗಳನ್ನ ಮತ್ತು ಇಡೀ ಜಿಲ್ಲೆಯ ನಮ್ಮ ಸಂಘಟನೆಯ ಮುಖಂಡಗಳು ನಾವು ಬಂದಿರೋ ಪ್ರಕಾರ 99% 90 ಭಾಗ ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಕೊರತೆ ಇಲ್ಲ ಅಂತ ನಮ್ಮ ಗಮನಕ್ಕೂ ಬಂದಿದೆ. ನಾವು ಕಣ್ಣಿಂದ ಶಿಫ್ಟ್ ಆಗಿ ಈಗ ಅಲ್ಲಿಂದ ಮಾತಾಡೋದು ಇಲ್ಲಿಗೂ ಹೆಂಗ್ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ? ಹೌದಾ? ನೋಡಿ ಸರ್, ಇವರು ವಿದ್ಯಾರ್ಥಿಗಳ ತಂದೆ ತಾಯಿ ಪೋಷಕರು. ಈಗ ಮಂಡ್ಯದಲ್ಲಿ ಬೇರೆ ಕಡೆ ಇದು ವಸತಿ ಶಾಲೆ ಇತ್ತಲ್ಲ, ಹೊಸ ಬಿಲ್ಡಿಂಗ್ ನಾವು ಶಿಫ್ಟ್ ಮಾಡೋದಕ್ಕೆ ಅಲ್ಲಿಗಿಂತ ಇದು ಚೆನ್ನಾಗಿದೆ, ನಮ್ಮ ಮಕ್ಕಳು ಇಲ್ಲೇ ಓದ್ಲಿ ಅಂತ ತಂದೆ ನೋಡಿ ಅವ್ರ ತಾಯಿ. ಮತ್ತೆ ಆಗುತ್ತೆ ಅಮ್ಮ, ಕಾಂಪೌಂಡ್ ವ್ಯವಸ್ಥೆ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಓದೋದ್ರಲ್ಲಿ ಏನು ತೊಂದರೆ ಇಲ್ಲ ತಾನೆ ನಿಮ್ಗೆ, ನಾವು ಉಳಿಯಕ್ಕೆ ಗಿಳಿಯಕ್ಕೆ ಯಾವುದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಕಾಣ್ತಾ ಇತ್ತ ನಿಮಗೆ? ಚೆನ್ನಾಗಿದ್ಯಾ? ಇವರು ಮಗನು ಇಲ್ಲೇ ಓದ್ತಾ ಇರೋದು, ಮಗಳು ಇಲ್ಲೇ ಓದ್ತಾ ಇರೋದು. ತಮ್ಮ ಊರಮ್ಮ? ದಿಡಿಗ, ಕಾಮನಘಟ್ಟ ದಿಡಿಗಾದವರು. ಕೈ ಎತ್ತಿ. 8ನವ್ರ ಕೈ ಎತ್ತಿ. ಎಷ್ಟು ಜನ ಇದ್ದೀರಾ? 1, 2, 3, 4, 5, 6, 7 ಜನ ಇದೆ. 10th ನವ್ರು ಎಷ್ಟು ಜನ ಇದ್ದೀರಮ್ಮ? 10th ನವರು. ಅದು 2017ರಲ್ಲಿ ಕಾಂಟ್ರಾಕ್ಟ್ ಕೊಟ್ಟಾಗ 36 ತಿಂಗಳು ಟೈಮ್ ಇರುತ್ತೆ. ಆ 36 ತಿಂಗಳ ಒಳಗಡೆ ಅವರು ಬಿಲ್ಡಿಂಗ್ನ ಬಿಟ್ಟು ಕೊಟ್ಟರೆ ಆಗ ಅವರಿಗೆ ಒಂದು 4 ಕಾಸು ಸಂಪಾದನೆ ಆಗುತ್ತೆ. ಈ 36 ತಿಂಗಳು ಕಳೆದಾಗೋಗಿದೆ. ಈಗಾಗಲೇ 7 ವರ್ಷ ಆಗಿದೆ. 7 ವರ್ಷ ಆಗಿರೋದ್ರಿಂದ ಗುತ್ತಿಗೆದಾರರಿಗೆ ನಷ್ಟ ಆಗಿದೆ ಹೊರತು ಇಲಾಖೆಗಾಗಲಿ ಬೇರೆ ಯಾವುದಕ್ಕಾಗಲಿ ಇಲ್ಲಿ ಯಾವುದೇ ಥರದ ಕಳಪೆ ಕಾಮಗಾರಿ ನಡೆದಿಲ್ಲ. ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ಎಲ್ಲ ರೀತಿಯ ಇದು ಮಾಡಿದ್ದೀವಿ. ಒಂದು ಕಾಂಪೌಂಡ್ ಸಮಸ್ಯೆ ಇದೆ. ಆ ಕಾಂಪೌಂಡ್ ಸಮಸ್ಯೆ ಆದರೆ ಹೆಚ್ಚು ಕಮ್ಮಿ 100% ಆದಂಗೆ ಅಂತ ನಮ್ಮ ಅನಿಸಿಕೆ ಅನ್ನೋಕ್ಕಿಂತಲೇ ನಮ್ಮ ಸತ್ಯವಾಗಿ ನಾವು ಪ್ರಾಮಾಣಿಕವನ್ನಾಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ಏನು ಹಿಂದೆ ನೆನೆ ಮನೆಯೆಲ್ಲ ಪತ್ರಿಕೆಯಲ್ಲಿ ಬಂದಿರೋವಂಥ ಆರೋಪ ಏನಿದೆ ಅದನ್ನು ನಮ್ಮ ಸಂಘಟನೆ ಪರವಾಗಿ ಎಲ್ಲರೂ ಮುಖಂಡರು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾಯಿದ್ದೀವಿ. ನಮಗೆ ಅನಿಸಿರೋ ಪ್ರಕಾರ ಇಲ್ಲಿ ಪರಿಶೀಲನೆ ಮಾಡಾದ್ಮೇಲೆ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ಕಾಮಗಾರಿ ಆಗಿದೆ. ಕಾಂಪೌಂಡ್ ಸಮಸ್ಯೆ ಸ್ಥಳೀಯರಿಂದ ವಿರೋಧ ಇರೋದ್ರಿಂದ ಅದು ಕುಂಠಿತ ಆಗಿದೆ ಅಷ್ಟೇ ಅಂತ ನೋಡಿ, ಕ್ಲಾಸ್ ರೂಮು ಹೊಸ ಇದು ಗೋಡೆಗೆ ಬೋರ್ಡ್ ಇಲ್ಲ. ಈಗ ಇದು ಹೊಸ ಗ್ರೀನ್ ಬೋರ್ಡ್ ಅಂತ ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಇದು. ಯಾಕಂದ್ರೆ ಮೊದಲು ಬ್ಲಾಕ್ ಬೋರ್ಡ್ ಬರೋದು, ಆ ಬ್ಲಾಕ್ ಬೋರ್ಡ್ ಇಲ್ಲ ಇವಾಗ ವಸತಿ ಶಾಲೆಗೆ. ರಾಜ್ಯ ಸರ್ಕಾರ ಗ್ರೀನ್ ಬೋರ್ಡ್ ಮಾಡಿದೆ. ಈ ರೀತಿ ಆಧುನಿಕ ಇದರಲ್ಲಿ ಇವತ್ತು ವ್ಯವಸ್ಥಿತವಾಗಿ ಈ ವಸತಿ ಶಾಲೆ ಯಾವ ರೀತಿ ಕಾಣ್ತದೆ ಅಂದ್ರೆ ಒಂಥರ ಹೈಟೆಕ್ ವಸತಿ ಶಾಲೆ ಅನ್ನೋದ್ರಲ್ಲಿ ಎರಡನೇ ತಪ್ಪಿಲ್ಲ. ಶಾಲೆ ಎಂಬುದು ಬೆಲೆ ಕಟ್ಟಲಾಗದ ಆಸ್ತಿ, ನಾಶವಾಗದ ಅಕ್ಷರ ಸಂಪತ್ತನ್ನ ಪ್ರತಿಯೊಬ್ಬರಿಗೂ ಕೊಡುವ ದೈವತ್ವ ಕೇಂದ್ರ. ಎಲ್ಲ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಶಾಲೆಯನ್ನ ಪ್ರೀತಿಸಬೇಕು ಎಂದು ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಜಿನ್ನಹಳ್ಳಿ ತಮ್ಮನಗೌಡ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ಹಿರಿಸಾವೆಯಲ್ಲಿನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲೆ ನಮ್ಮ ಆಸ್ತಿ ಎಂದು ಕಾಪಾಡಿ ಉಳಿಸಿ ಬೆಳೆಸಬೇಕು. ಮಾನವನಿಗೆ ದಿನನಿತ್ಯಕ್ಕೆ ಬೇಕಾಗುವ ಬೆಳಕು, ಗಾಳಿ, ನೀರಿನಂತೆ ಸರ್ಕಾರಗಳು ಪ್ರತಿ ಗ್ರಾಮದಲ್ಲಿ ಶಾಲೆಯನ್ನ ತೆರೆದಿದೆ. ಶಿಸ್ತು, ಸಂಸ್ಕೃತಿ,
ವ್ಯಕ್ತಿತ್ವ, ಸಂಸ್ಕಾರಗಳನ್ನು ಜಾತ್ರೆ, ಸಂತೆಯಲ್ಲಿ ಕೊಳ್ಳಿರುವ ವಸ್ತುಗಳಲ್ಲ. ನಾವು ಓದುವ ಶಾಲೆಯಿಂದ ಕಲಿಯಬೇಕು. ವೇಗದ ಜಗತ್ತಿನಲ್ಲಿ ಸ್ಪರ್ಧೆ ಬಹಳ ಮುಖ್ಯ. ಪರೀಕ್ಷೆ ಎಂಬುದು ಒಂದು ಸ್ಪರ್ಧೆ, ಅದರಲ್ಲಿ ಭಾಗವಹಿಸಿ ಗೆಲ್ಲಬೇಕೆಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್.ಎನ್. ದೀಪಾ ಮಾತನಾಡಿ, ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭಿಣಿಯಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ವಿಷಾದಕರ ಸಂಗತಿ. ಈ ಬಗ್ಗೆ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿನಿಯರು ಹೆಚ್ಚು ಜಾಗೃತರಾಗಿರಬೇಕು. ಜ್ಞಾನಕ್ಕಾಗಿ ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡೆಯಲೇಬೇಕು. ತಾಲೂಕಿನಲ್ಲಿ ಯುಪಿಎಸ್ಸಿ ಪರೀಕ್ಷೆ ತೆಗೆದುಕೊಳ್ಳುವವರಿಗೆ ಅಗತ್ಯ ನೆರವನ್ನ ವೈಯಕ್ತಿಕವಾಗಿ ನೀಡುತ್ತೇನೆ ಎಂದು ತಿಳಿಸಿದರು. ಕನ್ನಡ ಭಾಷೆ ಉತ್ತಮವಾಗಿ ಬೆಳೆದಿದೆ. ಇದಕ್ಕೆ ಉತ್ತಮ ಸಾಕ್ಷಿ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ದೊರೆತ ಬೂಕರ್ ಪ್ರಶಸ್ತಿ ಸಾಕ್ಷಿ. ವಚನ ಸಾಹಿತ್ಯ ಈ ನೆಲದ ಗಣಿ ಎಂದು ಉಪನ್ಯಾಸಕ ಡಾ ಲೋಕೇಶ್ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಎಚ್.ಎ. ಪ್ರಮೋದ್, ನಿಕಟಪೂರ್ವ ಅಧ್ಯಕ್ಷ ಡಾ ಎಚ್.ಪಿ. ಶಂಕರ್, ಹಾಸನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ಎಚ್.ಸಿ. ತಮ್ಮಣ್ಣಗೌಡ ಮಾತನಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಜಬಿ ಉಲ್ಲಾಬೇಗ್, ಮಲ್ಲೇಶ್ ಗೌಡ, ಹೋಬಳಿ ಘಟಕದ ಟಿಪಿ ಮಂಜು, ಜೆವಿ ಗೋವಿಂದರಾಜ್, ಎಚ್.ಎನ್. ಮಂಜುನಾಥ್, ಗೋವಿಂದಯ್ಯ, ನಂಜೇಗೌಡ, ದಾಸರಹಳ್ಳಿ ಕುಮಾರ್, ಭಾರತಿ ಪುರುಷೋತ್ತಮ್, ಶಾಲೆಯ ಎಚ್.ಎಂ. ರಾಮೇಗೌಡ ಇದ್ದರು. ಕನ್ನಡದಲ್ಲಿ ಅಂಕ ಪಡೆದ 29 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಾವು ಹುಟ್ಟನ್ನ ಏನಾದರೂ ಮಾಡಿ ಔಟ್ ಮಾಡಲೇಬೇಕು ಅಂತ ಆಟ ಆಡ್ತದಂತ, ಕೊನೆಗೆ ಔಟ್ ಮಾಡಿಯೇ ಮಾಡ್ತದಂತ. ಇದರ ಅರ್ಥ ಹುಟ್ಟಿದ ಮನುಷ್ಯ ಸಾಯುವುದು ಗ್ಯಾರಂಟಿ ಅಂತ. ಈ ಬದುಕಿರುವ ದಿನಗಳಲ್ಲಿ ಮನುಷ್ಯ ಹೇಗೆ ಬದುಕಿದ, ಏನು ಮಾಡಿದ ಅನ್ನೋದು ಭಾಳ ಮುಖ್ಯ. ಹಾಗಾದರೆ ಹೇಗೆ ಬದುಕಬೇಕು, ಏನು ಮಾಡಬೇಕು, ಹೇಗೆ ಬದುಕಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಾಡಿನ ಹಿರಿಯ ಸಾಹಿತಿ, ನಾಡಿನ ಖ್ಯಾತ ಸಾಹಿತಿ, ನಮ್ಮ ಹಾಸನ ಜಿಲ್ಲೆಯವರೇ ಆದಂಥ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಒಂದು ಕಡೆ ಹೇಳ್ತಾರೆ. ಅಮೆರಿಕಾದಲ್ಲಿ ಗೊರೂರು ಎನ್ನುವ ಅವರ ಪ್ರವಾಸ ಕಥನದಲ್ಲಿ ಲೀವ್ ವಿತ್ ಡಿಗ್ನಿಟಿ, LIVE, ನಾಟ್ LEAVE, ಲೀವ್ ವಿತ್ ಡಿಗ್ನಿಟಿ, ವರ್ಕ್ ವಿತ್ ಡಿಗ್ನಿಟಿ, ಡೈ ವಿತ್ ಡಿಗ್ನಿಟಿ. ಅಂದರೆ ಮರ್ಯಾದೆಯಿಂದ ಬಾಳ್ಬೇಕಂತೆ, ಮರ್ಯಾದೆಯಿಂದ ದುಡಿಬೇಕಂತೆ, ಮರ್ಯಾದೆಯಿಂದ ಸಾಯ್ಬೇಕಂತೆ. ಇದೇ ನೋಡಿ ಜೀವನದ ಪರಮ ಗುರಿ. ನಮ್ಮ ಶಿಕ್ಷಣದ ಗುರಿಯೂ ಕೂಡ ಅದೇ ಆಗಿದೆ. ಒಂದು ಕಡೆ ಮಕ್ಕಳೇ, ನಾವೆಲ್ಲ ಶಾಲೆಗಳನ್ನು ಪ್ರೀತಿಸಬೇಕು. ಬೇಲೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಪಾಟ್ ಗೊತ್ತಾಯ್ತಲ್ಲ, ಕೊನೆ ಒಂದು ಸ್ಥಳ ಅದೇನೆ ಅಲ್ಮಿಡಿ ಅಂತ ಒಂದು. ನಾವು ಅದರಲ್ಲೂ ನಮ್ಮ ಒಂದು ಹಾಸನ ಜಿಲ್ಲೆ ಇದೆಯಲ್ಲ, ತುಂಬ ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರ. ಆಮೇಲೆ ಎಲ್ಲ ಒಂದು ನೋಡಿ, ಆ ಕಡೆಗೆ ಬಂದರೆ ಮಲೆನಾಡು, ಈ ಕಡೆಗೆ ಬಂದರೆ ಬಯಲುಸೀಮೆ, ಎಲ್ಲ ಒಂದು ವಾತಾವರಣವನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು. ಹಾಗೆ ನಮ್ಮ ನಿಕ್ಕೇರಿ, ನಮಗೆ ಇಲ್ಲೇ ಹತ್ರದಲ್ಲಿ ಪಕ್ಕದ ಹೋಬಳಿ ಅವರಂತೂ ಸೂಪರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ದೊಡ್ಡ ವಿಚಾರ. ಒಬ್ಬ ಮಹಿಳೆ ಅದರಲ್ಲೂ ಗೊತ್ತಾಯ್ತಲ್ಲ, ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದಲ್ಲ, ಅದು ಬೇರೆ ಎಲ್ಲ ಒಂದು ದೇಶದವರಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಬಂದಿರೋದು ತುಂಬ ಖುಷಿಯ ವಿಚಾರ. ಆಮೇಲೆ ನಿಮ್ಮ ಮಕ್ಕಳು ಹೇಳಲೇಬೇಕು, ಹೆಣ್ಣು ಮಕ್ಕಳು ಅದರಲ್ಲೂ ಶಿಕ್ಷಣನ ಪಡಿಲೇಬೇಕು. ನಿಮಗೊಂದು ಉದಾಹರಣೆಯನ್ನು ಒಂದು ಕೊಡ್ತೀನಿ, ನಿಮ್ಗೆ ಗೊತ್ತಿದೆ ಮಕ್ಕಳೇ. ಇವತ್ತು ಖುಷಿಯಾಗಿರ್ಬೋದು, ನೀವು ಏನೋ ಓದ್ತೀರಾ ಬಿಡ್ತೀರಾ, ಏನೋ ಚೆನ್ನಾಗಿರುತ್ತೆ ಅಂತ ಅಲ್ಲೆಲ್ಲೋ ನೋಡಿ. ಶಿಕ್ಷಣ ಇಲ್ಲದೆ ಹೋದರೆ ನೀವು ಕೆಲಸಕ್ಕೆ ಹೋಗಿ ಅಂತ ಓದೋದಕ್ಕೆ, ಕೆಲಸಕ್ಕೆ ಹೋಗೋಕ್ಕಲ್ಲ, ತಿಳುವಳಿಕೆ ಜ್ಞಾನ ಪಡೀಲಿಕ್ಕೆ. ನೀವೇನಾರು ಅದೇನಾದ್ರು ತಪ್ಪು ಕಲ್ಪನೆ ನಿಮ್ಮ ಮೈಂಡಲ್ಲಿದ್ದರೆ ತೆಗೆದಾಕ್ಬೇಕು. ಭಾರತ ದೇಶ ವಿಶ್ವಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದರೂ ದೇಶದಲ್ಲಿ ಬಾಲ್ಯಕಾರ್ಮಿಕರ ಪದ್ಧತಿ ಹೋಗಲಾಡಿಸಲು ಸಾಧ್ಯವಾಗುತ್ತಿಲ್ಲ. ಈ ಪದ್ಧತಿಯನ್ನು ಹೋಗಲಾಡಿಸಲು ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದು ನುಗ್ಗೇಹಳ್ಳಿ ಪೊಲೀಸ್ ಠಾಣಾ PSI ಭರತರೆಡ್ಡಿ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಚನ್ನರಾಯಪಟ್ಟಣದಲ್ಲಿನ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಹಾಗೂ ಮಲ್ನಾಡ್ ಅಂತಾರಾಷ್ಟ್ರೀಯ ಶಾಲೆ ವತಿಯಿಂದ ಹಮ್ಮಿಕೊಂಡಿದ್ದ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುತ್ತಿದೆ. ಆದರೆ ಕೆಲ ಬಡ ಮಕ್ಕಳುಗಳ ಸದಸ್ಯರು ಜೀವನ ನಡೆಸಲು ಕಷ್ಟವಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸದೆ ಜೀತ ಪದ್ಧತಿಗೆ ದೂಡಿದ್ದಾರೆ. ಇದರಿಂದ ಅಂತಹ ಮಕ್ಕಳ ಭವಿಷ್ಯದ ಮೇಲೆ ಕತ್ತಲು ಆವರಿಸಿದೆ ಎಂದರು.
ಬಾಲಕಾರ್ಮಿಕ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ಸಂಪೂರ್ಣವಾಗಿ ಬಾಲ್ಯಕಾರ್ಮಿಕ ಪದ್ಧತಿಯನ್ನು ಬೇರು ಸಮೇತ ಕಿತ್ತು ಹಾಕಬಹುದಾಗಿದೆ. ಎರಡೂ ಶಾಲೆಯ ಮಕ್ಕಳು ಹೆಚ್ಚು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಹಾಗೂ ಮಲ್ನಾಡ್ ಅಂತಾರಾಷ್ಟ್ರೀಯ ಶಾಲೆಯ ಮಕ್ಕಳಿಂದ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಾಥಾವನ್ನು ನಡೆಸಿ ನಂತರ ಹೋಬಳಿ ಕೇಂದ್ರದ ಕೆಲವು ಕಡೆಗಳಲ್ಲಿ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ಸಲುವಾಗಿ ಕಿರುನಾಟಕವನ್ನು ಮಕ್ಕಳು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಧನಲಕ್ಷ್ಮಿ, ಮಲ್ನಾಡ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಾಂಶುಪಾಲೆ ಸಾವಿತ್ರಿ, ಶಿಕ್ಷಕರುಗಳಾದ ಮಂಜುನಾಥ್, ರವಿನಾಯಕ್, ಭಾವನಾ, ಚೇತನ್, ಕವಿತಾ, ವಿವೇಕ್ ಸೇರಿದಂತೆ ಇತರರು ಹಾಜರಿದ್ದರು. ಏನ್ ನಿಮ್ಮಿಬ್ರು ಪಿಸು ಪಿಸು ಮಾತು ಏನ್ ಮಾತಾಡ್ತಾ ಇದ್ದೀರಾ? ಮೇಡಮ್, ನಂಗೊಂದು ಡೌಟು. 14 ವರ್ಷದೊಳಗಿನ ಮಕ್ಳ ಕೈಲಿ ಕೆಲಸ ಮಾಡಿಸಿದ್ರೆ ಅದು ಕಾನೂನಿಗೆ ಬಾಹಿರ ತಾನೆ? ಹಂಗಂತ ನೀವು ಹೇಳಿದ್ರಿ ತಾನೆ? ಹೌದು, ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ನಾನು ಸ್ಕೂಲಿಗೆ ಬರ್ಬೇಕಾದ್ರೆ ದಾರಿಲಿ ಇಬ್ರು ಮಕ್ಳು ಕೈಲಿ ಕೆಲಸ ಮಾಡಿಸ್ತಿದ್ರು. ಅದನ್ನ ನೋಡ್ಬಿಟ್ಟು ಓನರ್ ಹತ್ರ ಮಾತಾಡಿದ್ರೆ ಅವರು ನಿನಗೇನ್ ಗೊತ್ತು ಕಾನೂನು ಅಂತ ನನ್ನನ್ನೇ ಬೈಕ್ ಕಳಿಸ್ಬಿಟ್ರು ಗೊತ್ತಾ? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಕೋಣನಕುಂಟೆ ಬಳಿ ನಿರ್ಮಿಸಲಾಗಿರುವ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಕಾಮಗಾರಿ ಪೂರ್ಣ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಶಾಲೆ ಆರಂಭ. ಈಗಾಗಲೇ 200ಕ್ಕೂ ಹೆಚ್ಚು ಮಕ್ಕಳು ಸ್ಥಳಾಂತರ. ವಸತಿ ಶಾಲೆಯ ಮೂಲಭೂತ ಸೌಲಭ್ಯ ವೀಕ್ಷಣೆಗೆ ಆಗಮಿಸಿದ ಜಿಲ್ಲೆಯ ವಿವಿಧ ದಲಿತ ಪರ ಸಂಘಟನೆಗಳು. 95% ಕಾಮಗಾರಿ ಪೂರ್ಣಗೊಳಿಸಿರುವ ಕಟ್ಟಡ ನೋಡಿ ಮೆಚ್ಚುಗೆ. ಮಕ್ಕಳು ಪೋಷಕರೊಂದಿಗೆ ಮುಖಂಡರ ಚರ್ಚೆ. ಶಾಲೆ ಬೆಲೆ ಕಟ್ಟಲಾಗದ ಆಸ್ತಿ, ಇದನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವೆಂದ ನಿವೃತ್ತ ಶಿಕ್ಷಣಾಧಿಕಾರಿ ತಮ್ಮಣ್ಣಗೌಡ. ತಾಲೂಕಿನ ಹಿರಿಸಾವೆ ಹೋಬಳಿ ಕಸ್ಬಾದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಹೇಳಿಕೆ. ದೇಶ ವಿಶ್ವಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದರೂ ಬಾಲಕಾರ್ಮಿಕ ಪದ್ಧತಿ ಜೀವಂತ, ಇದನ್ನು ಹೋಗಲಾಡಿಸಲು ಸಮಾಜದ ಸಹಕಾರ ಮುಖ್ಯವೆಂದ ನುಗ್ಗೇಹಳ್ಳಿ ಪಿಎಸ್ಐ ಭರತ್ ರೆಡ್ಡಿ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಪೂರ್ಣಚಂದ್ರ ಸ್ಕೂಲ್ ನಡೆಸಿದ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ಜಾಥಾದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನ ವಂದನೆಗಳು.